ನೋಡಿ ಇವರಿಗೆ ತಂದೆ ತಾಯಿ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಈಗ ಸದ್ಯ ಇವರು ಚಿಕ್ಕಪ್ಪನ ಒಂದು ಮನೆಯಲ್ಲೇ ಇದ್ಕೊಂಡೇ ಒಂದು ಕೆಲಸವನ್ನ ಮಾಡುವುದಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ ಬಡವರಾದ್ರೂ ಸರಿ ಸುಖ ಕೊಡುವವರು ಬೇಕು ಅಂತ ನಮಗೆ ಈ ಒಂದು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. ಇಲ್ಲಿ ನೀವು ಕೂಡ ನೋಡಬಹುದು ಗೇಟ್ ವ್ಯವಸ್ಥೆ, ಗೇಟ್ ಒಳಗಡೆನೆ ಒಂದು ಪಾರ್ಕಿಂಗ್ ಒಂದು ಜಾಗವನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. 1021 ಸ್ಕ್ವೇರ್ ಫೀಟ್ ನಲ್ಲಿ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಇವರು 2 ಬೆಡ್ರೂಮ್ 2 ಬಾತ್ರೂಮ್ ಇರುವಂತಹ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಅದು ನಾರ್ತ್ ಫೇಸಿಂಗ್ ಆಗಿ ಈ ಒಂದು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇದು ಮತ್ತು ಇದು ಇವೆರಡು ಬೆಡ್ರೂಮ್ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ ಇದು ಬಂದು ಒಂದು ಬಾತ್ರೂಮ್ ಅಂತ ತಿಳಿಸಿದ್ದಾರೆ. ಇದು ಬಂದು ಹಾಲ್ ಅಂತ ನಮಗೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ. ಓನ್ ಯೂಸ್ಗೆ ಮಾತ್ರ, ಓನ್ ಯೂಸ್ಗೆ ಪ್ಲಸ್ ಈಗ ಕಂಪನಿಯಲ್ಲಿ ಒಂದು ರೆಂಟ್ಗೆ ಬಿಟ್ಟಿರುವುದಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಕಾರ್ ಬಗ್ಗೆ ಮಾರುತಿ ಸುಜುಕಿ ಬೆಲಾನೋ ಒಂದು ಕಾರು ಸ್ನೇಹಿತರೆ. 2021 ಮಾಡಲ್ ಕಾರ್ ಇದಾಗಿದೆ. ವೈಟ್ ಕಲರ್ ಸ್ನೇಹಿತರೆ. ಇಲ್ಲಿ ನೀವು ಕೂಡ ನೋಡಬಹುದು 2 ಏರ್ ಬ್ಯಾಗ್ಸ್ ಇದಾವಂತೆ ವಿತ್ AC ಕಾರು ಸ್ನೇಹಿತರೆ. ಈ ಒಂದು ಕಾರನ್ನ 34,000 ಕಿಲೋಮೀಟರ್ ರನ್ನಿಂಗ್ ಮಾಡಿದ್ದಾರಂತೆ ಈ ಒಂದು ಕಾರನ್ನ ಸ್ನೇಹಿತರೆ. ಇದು ಬಂದು ಪೆಟ್ರೋಲ್ ಕಾರು ಅಂತ ಹೇಳ್ಕೊಂಡಿದ್ದಾರೆ. ಕಂಪನಿಯಲ್ಲಿ ಈಗ ಈ ಒಂದು ಗಾಡಿಯನ್ನ ರೆಂಟ್ಗೆ ಬಿಟ್ಟಿದ್ದಾರೆ ಸ್ನೇಹಿತರೆ. ತಿಂಗಳಿಗೆ ಇಷ್ಟು ಅಂತ ಮಾತಾಡಿ ಕಂಪನಿಯಲ್ಲಿ ರೆಂಟ್ಗೆ ಬಿಟ್ಟಿರುವುದಾಗಿ ಈ ಒಂದು ಕಾರ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇದು ಬಂದು ಇವರ ಒಂದು ಆಸ್ತಿಯ ಒಂದು ವಿವರ ಸ್ನೇಹಿತರೆ. ಒಂದು ಸ್ವಂತ ಒಂದು ಮನೆ ಇದೆ. ಒಂದು ರೀಸೆಂಟ್ ಆಗಿ ಕಾರನ್ನ ತೆಗೆದುಕೊಂಡಿದ್ದಾರೆ. ಒಂದು 11 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ FD ಮಾಡಿಸಿದ್ದಾರಂತೆ. ಜೊತೆಗೆ 1 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇರುವುದಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಒಂದು 180 ಗ್ರಾಮ್ ಒಂದು ಚಿನ್ನದ ಒಡವೆಗಳನ್ನ ಮಾಡಿಸಿಕೊಂಡಿರುವುದಾಗಿ ಒಟ್ಟು ಆಸ್ತಿಯ ಒಂದು ಮಾಹಿತಿಯನ್ನ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಬದುಕಿನ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ ಇವರು. ನೋಡಿ ಇವರು ಮದುವೆ ಆಗಿದ್ದೆ ಅಂತ ನಮಗೆ ಯಾವುದೇ ಒಂದು ಮುಜುಗರ ಇಲ್ದನೆ ಹೇಳಿಕೊಂಡಿದ್ದಾರೆ ಇವರು. ಅವರು ವಿಪರೀತ ಒಂದು ಕುಡಿತದ ಒಂದು ಚಟ ಇತ್ತಂತೆ ಸ್ನೇಹಿತರೆ. ಆ ಒಂದು ತುಂಬಾ ತೊಂದರೆಯನ್ನ ಮಾಡ್ತಾ ಇದ್ರಂತೆ. ಇವರು ಕುಡಿದು ಬಂದು ತುಂಬಾ ಒಂದು ತೊಂದರೆಯನ್ನ ಮಾಡ್ತಾ ಇದ್ರಂತೆ ಇವರು. ಆ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಬಿಟ್ಟು ಬಂದೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. 10 ವರ್ಷ ಆಯ್ತಂತೆ ಸ್ನೇಹಿತರೆ ಡೈವರ್ಸ್ ಮಾಡಿದ್ದಾಗಿ ತಿಳಿಸಿದ್ದಾರೆ. 1 ವರ್ಷ ಮನೆಯಲ್ಲೇ ಇದ್ರಂತೆ ಸ್ನೇಹಿತರೆ. ಅವ್ರನ್ನ ಬಿಟ್ಟು ಬಂದಾದ್ಮೇಲೆ 1 ವರ್ಷ ಮನೆಯಲ್ಲೇ ಇದ್ರಂತೆ. ನಂತರ ಚಿಕ್ಕಮ್ಮ ಮತ್ತು ಇವ್ರ ಚಿಕ್ಕಪ್ಪ ಅವರು ಸೇರಿ ಇವರಿಗೆ ಒಂದು ಕೆಲಸಕ್ಕೆ ಸೇರಿಸಿದ್ರು ಅಂತ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ನೋಡಿ ಇನ್ನು ಇವರಿಗೆ ಹುಡುಗರು ಆಗಿಲ್ಲ ಅಂತ ತಿಳಿಸಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಯಾಕೆ ಹುಡುಗರು ಆಗಿಲ್ಲ ಅಂದ್ರೆ ಅವರೊಟ್ಟಿಗೆ ಮಲ್ಗೆ ಇಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಯಾವುದೇ ಒಂದು ಮುಜುಗರ ಇಲ್ದೇನೆ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ ವರ ಬೇಕು, ಯಾವ ರೀತಿ ಇರ್ಬೇಕಂದ್ರೆ ವರ ರೈತ ಅಥವಾ ರೈತನ ಮಗ ಆದ್ರೂ ಇವರಿಗೆ ಪರವಾಗಿಲ್ಲ ಅಂತ ಸ್ನೇಹಿತರೆ. ಹೊಂದಿಕೊಂಡು ಹೋಗುವಂತಹ ಗೆಳೆಯ ಆಗಿರ್ಬೇಕಂತೆ ಅವರು. ಯಾವುದೇ ಒಂದು ಕುಡಿತದ ಒಂದು ಚಟ ಅವರಿಗೆ ಇರ್ಲೇಬಾರದು ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಅಂತವ್ರು ಯಾವುದೇ ಒಂದು ವರ್ಗಕ್ಕೆ ಸೇರಿದವರಾದ್ರೂ ಪರವಾಗಿಲ್ಲ ಅಂತ ಸ್ನೇಹಿತರೆ ಇವರಿಗೆ. ನೋಡಿ ಇವರಿಗೆ ಬೇಕಾದ ರೀತಿಯಲ್ಲಿ, ನಿಮ್ಗೆ ಬೇಕಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸುಖ ಕೊಡ್ತಾರಂತೆ ಸ್ನೇಹಿತರೆ. ಆದರೆ ಇವ್ರಿಗೋಸ್ಕರ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಂತೆ. ಅವರಿಗೆ ಒಂದ್ ಸ್ವಲ್ಪ ಅಕ್ಷರ ಜ್ಞಾನ ಇರ್ಬೇಕಂತ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವೆಲ್ಲ ಕ್ವಾಲಿಟೀಸ್ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೋಬಹುದು. ಇದು ಬಂದು ಮಾಹಿತಿ ಆಗಿದೆ ಸ್ನೇಹಿತರೆ. ಜಿ ಪವಿತ್ರ ಅಂತ ಇವರ ಹೆಸರು, ಗೋಪಾಲ ತಂದೆ ಹೆಸರು, ತಾಯಿ ಮಮತಾ ಅಂತ ಹೇಳ್ಕೊಂಡಿದ್ದಾರೆ. ಎಜುಕೇಶನ್ ಬಿಕಾಮ್ ಆಗಿದೆ ಸ್ನೇಹಿತರೆ. ಇವರ ಒಂದು ಹವ್ಯಾಸ ಬಂದು ಮೆಹಂದಿ ಡಿಸೈನ್ ವರ್ಕ್ ಅನ್ನ ಮಾಡ್ತಾರಂತೆ ಸ್ನೇಹಿತರೆ. ಜೊತೆಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತ ನಮಗೆ ಇವರ ಹವ್ಯಾಸ ಹಾಬಿ ಬಗ್ಗೆ ಹೇಳ್ಕೊಂಡಿದ್ದಾರೆ. ಊರು ಬಂದು ಕೊಪ್ಪಳ ಸ್ನೇಹಿತರೆ. ಮನೆ ಪ್ಲಸ್ ಜಮೀನು ಒಂದು ಕೊಪ್ಪಳದಲ್ಲಿ ಇರುವುದಾಗಿ ತಿಳಿಸಿದ್ದಾರೆ. ವರ್ಕ್ ಬಂದು ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾರೆ. ಇವರ ಚಿಕ್ಕಪ್ಪನ ಮನೆಯಲ್ಲಿ ಒಂದು ಬೆಂಗಳೂರಿನಲ್ಲಿ ಇರುವುದಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎತ್ತರ ಬಂದು 157, ತೂಕ ಬಂದು 68. ಈಗ ನೋಡಿ ಸ್ನೇಹಿತರೆ 34ರ ಒಂದು ಇದರಲ್ಲಿ ನಡೀತಾ ಇದೆ ಅಂತ ಇವರಿಗೆ. ನೋಡಿ ಇವರ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನಾದ್ರೂ ಜ್ಯೋತಿಷ್ಯದಲ್ಲಿ ಏನಾದ್ರೂ ಪರಿಹಾರಗಳು ಬೇಕಪ್ಪ ಅಂದ್ರೆ ಇಲ್ಲಿ ಕಾಣುತ್ತಿರುವ ಗುರುಜಿಯ ನಂಬರ್ಗೆ ಕರೆ ಮಾಡಿ. ನಿಮಗೆ ಎಲ್ಲಾ ರೀತಿಯಲ್ಲಿ ಒಂದು ಅನುಕೂಲವನ್ನ ಮಾಡಿಕೊಡ್ತಾರೆ. ನಿಮ್ಗೆ ಇಷ್ಟ ಇದ್ರೆ ಕರೆ ಮಾಡಿ, ಇಲ್ಲಾಂದ್ರೆ ಬೇಡ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.